ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ಸುಮಧ್ವವಿಜಯ ಪಂಚಮ ಸರ್ಗ 9ನೇ ಶ್ಲೋಕ. ತಸ್ಯೋರುದುರ್ಗರ್ವವತೋ ಜಿಗೀಷಯಾ ನಿಶಾತಮಾದತ್ತ ಮುಕುಂದಧೀರ್ಧೃತಂ ಸ್ವಶಿಷ್ಯಹಸ್ತೇನ ಮಠಾಂತರೇಷು ಧೇಃ ಸುಪಕ್ಷದಕ್ಷಂ ಸುಖತೀರ್ಥಮಾರ್ಗಣಂ. ತಸ್ಯ ಉರುದುರ್ಗರ್ವವತಃ ಜಿಗೀಷಯಾ ನಿಶಾತಂ ಆದತ್ತ ಮುಕುಂದಧೀಃ ಧೃತಂ ಸ್ವಶಿಷ್ಯಹಸ್ತೇನ ಮಠಾಂತರೇಷು ಧೇಃ ಸುಪಕ್ಷದಕ್ಷಂ ಸುಖತೀರ್ಥಮಾರ್ಗಣಂ. ಹಿಂದೆ ನೋಡಿದಂತೆ ಬುದ್ಧಿಸಾಗರ ಮತ್ತು ವಾದಿಸಿಂಹ ಇಬ್ರು ಕೂಡ ಬಂದಿದ್ರು. ಅಚ್ಯುತ ಪ್ರೇಕ್ಷರನ್ನ ಗೆಲ್ಲಬೇಕು, ಮಧ್ವಾಚಾರ್ಯರನ್ನ ಗೆಲ್ಲಬೇಕು ಅಂತ ಬಂದರು. ಹಾಗೆ ಅಂತ ಇವರು ಬಂದದ್ದು ಅಚ್ಯುತ ಪ್ರೇಕ್ಷರಿಗೆ ಗೊತ್ತಾಯಿತು. ಅಚ್ಯುತ ಪ್ರೇಕ್ಷರು ಅವ್ರಿಗೂ ಅನ್ನಿಸ್ತಂತೆ. ಮುಕುಂದದೀಹಿ ಅಂತ ಇದೆ ನೋಡಿ. ಮುಕುಂದದೀಹಿ ಅಂದ್ರೆ ಅಚ್ಯುತ ಪ್ರೇಕ್ಷರು ಅಂತ ಅರ್ಥ. ಉರುದುರ್ಗರ್ವವತಃ, ಉರು ಉತ್ಕೃಷ್ಟವಾದ, ದುರ್ಗರ್ವ ದುಷ್ಟವಾದ ಅಹಂಕಾರ ಉಳ್ಳವರು. ಅಂದ್ರೆ ಆ ಬುದ್ಧಿಸಾಗರ ವಾದಿಸಿಂಹಗೆ ಎಷ್ಟು ಅಹಂಕಾರ ಇತ್ತು ಅಂದ್ರೆ, ಅಹಮೇವ ವಿದ್ವದಗ್ರಣೀಹಿ ಮತ್ಸಮಃ ಕೋಸ್ತಿ ಇತಿ ದುರಹಂಕಾರವತಃ ಇತ್ಯರ್ಥ. ನಾನೇ ದೊಡ್ಡ ವಿದ್ವಾಂಸ, ನನಗೆ ಸಮನಾಗಿ ಯಾರಿದ್ದಾರೆ ವಿದ್ವಾಂಸರು, ಹಾಗೆ ಅಂತ ಅವರಿಗೆ ದುರಹಂಕಾರ ಇತ್ತಂತೆ. ಅಂಥ ಆ ಇಬ್ಬರನ್ನು ಕೂಡ ತಸ್ಯ ಜಿಗೀಷಯ, ಆ ಬುದ್ಧಿಸಾಗರನನ್ನ ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಅಚ್ಯುತ ಪ್ರೇಕ್ಷರು ಏನ್ ಮಾಡಿದರು? ನಿಶಾತಂ ಸುಪಕ್ಷ ದಕ್ಷಂ, ಭಾರಿ ತೀಕ್ಷ್ಣವಾದ ಒಳ್ಳೆಯ ಪಕ್ಷ, ಒಳ್ಳೆ ರೆಕ್ಕೆಗಳು ಇರತಕ್ಕ, ಎರಡು ರೀತಿಯಾಗಿ ಅರ್ಥ ಮಾಡಬಹುದು. ಬಾಣ ಅಂತನೂ ಅರ್ಥ ಮಾಡಬಹುದು, ಮಧ್ವಾಚಾರ್ಯರು ಅಂತನೂ ಅರ್ಥ ಮಾಡಬಹುದು. ಅತಿ ತೀಕ್ಷ್ಣವಾದ ಬುದ್ಧಿ ಉಳ್ಳವರು ಅಂತ ಅರ್ಥ. ಒಳ್ಳೆ ರೆಕ್ಕೆಗಳು, ಒಳ್ಳೆ ಸುಪಕ್ಷ, ಒಳ್ಳೆ ಸಿದ್ಧಾಂತ ಉಳ್ಳವರು ಅಂತ ಅರ್ಥ. ಸುಖತೀರ್ಥ ಮಾರ್ಗಣ, ಸುಖತೀರ್ಥ ಅಂದ್ರೆ ಆನಂದ ತೀರ್ಥ, ಅವರೇ ಮಾರ್ಗಣ. ಮಾರ್ಗಣ ಅಂದ್ರೆ ಬಾಣ ಅಂತ ಅರ್ಥ. ಹೇಗೆ ಶತ್ರುವನ್ನ ಕೊಲ್ಲೋದಕ್ಕೆ ರಾಜರು ಬಾಣವನ್ನ ಹೂಡಿ ಆ ಶತ್ರುಗಳನ್ನ ಸಂಹಾರ ಮಾಡ್ತಾರೆ, ಅದೇ ತರ ಅಚ್ಯುತ ಪ್ರೇಕ್ಷರು ಕೂಡ ಶ್ರೇಷ್ಠವಾದ ಬಾಣ ಅಂದ್ರೆ ಯಾರು? ಸುಖತೀರ್ಥ ಮಾರ್ಗಣ, ಸುಖತೀರ್ಥರು, ಮಧ್ವಾಚಾರ್ಯರೇ ದೊಡ್ಡ ಬಾಣ. ಯಾಕೆ? ಅಂತ ಬಾಣದಲ್ಲಿ ಒಳ್ಳೆ ರೆಕ್ಕೆಗಳು ಇರುತ್ತದೆ, ತೀಕ್ಷ್ಣವಾಗಿ ಇರುತ್ತದೆ. ಆ ರೀತಿಯಾಗಿ ಬಾಣ ಇದ್ರೆ ಮಾತ್ರ ಶತ್ರುಗಳ ಹೃದಯವನ್ನ ಸೀಳುತ್ತದೆ. ಮುಂಡಾಗಿದ್ರೆ ಅದು ಬಾಣ ಸೀಳೋದಿಲ್ಲ. ಮತ್ತೆ ರೆಕ್ಕೆ ಚೆನ್ನಾಗಿರ್ಬೇಕು, ಆಗ ಚೆನ್ನಾಗಿ ಕೂತ್ಕೊಂಡು ಬಿಡ್ಲಿಕ್ಕೆ ಅನುಕೂಲ ಆಗ್ತದೆ ಆ ಬಾಣವನ್ನು. ಅದೇ ರೀತಿಯಾಗಿ ಆಚಾರ್ಯರು ಕೂಡ ಒಳ್ಳೆ ತೀಕ್ಷ್ಣವಾದವರು ಅಂದ್ರೆ ತೀಕ್ಷ್ಣ ಬುದ್ಧಿ ಉಳ್ಳವರು ಅಂತ ಅರ್ಥ. ಪಾದರಸದಂತ ಬುದ್ಧಿ ಅಂತ ಹೇಳೋದುಂಟು ನೋಡಿ, ತೀಕ್ಷ್ಣ ಬುದ್ಧಿ ಮತ್ತು ಒಳ್ಳೆಯ ಸಿದ್ಧಾಂತ ಉಳ್ಳವರು, ಶುದ್ಧ ಸಿದ್ಧಾಂತ ಉಳ್ಳವರು, ಹಾಗೆ ಅಂತ ವೇದವ್ಯಾಸರಿಗೆ ಸಮ್ಮತವಾದ ಅಭಿಪ್ರಾಯವನ್ನ ಜಗತ್ತಿನಲ್ಲಿ ಸಾರತಕ್ಕವರು ಅಂತ ಅರ್ಥ. ಅಂಥ ಮಧ್ವಾಚಾರ್ಯರನ್ನ ಅವರೆಲ್ಲಿದ್ದರು? ಮಠಾಂತರೇಷು ದೇಹೆ, ಬೇರೆ ಮಠದಲ್ಲಿ ಇದ್ದರು. ಅಂಥ ಆಚಾರ್ಯರನ್ನ ಸ್ವಶಿಷ್ಯ ಹಸ್ತೇನ, ತಮ್ಮ ಶಿಷ್ಯರ ಕೈಯಿಂದ ಸ್ವೀಕಾರ ಮಾಡಿದರು. ಅಂದ್ರೆ ಏನರ್ಥ ಬಂತು? ಪ್ರಾಪ್ತ ಪ್ರತಿವಾದಿ ನಿರಾಕರಣಾಯ ಆನಂದ ತೀರ್ಥಾಚಾರ್ಯಂ ಅನ್ಯಮಠಗತಂ ಸ್ವಶಿಷ್ಯೇನ ಆಹ್ವಯಾಮಾಸ. ಈ ಬಂದ ಪ್ರತಿವಾದಿಗಳನ್ನು ನಿರಾಕರಣೆ ಮಾಡುವುದಕ್ಕಾಗಿ ಅಚ್ಯುತ ಪ್ರೇಕ್ಷರು ಬೇರೆ ಮಠದಲ್ಲಿ ಇದ್ದ ಶ್ರೀಮನ್ ಮಧ್ವಾಚಾರ್ಯರನ್ನ ಶಿಷ್ಯನತ್ರ ಹೇಳಿ ಕರೆದುಕೊಂಡು ಬಾ, ಈ ರೀತಿಯಾಗಿ ವಾದ ಪ್ರತಿವಾದ ಮಾಡಬೇಕಾಗಿದೆ ಹಾಗೆ ಅಂತ ಒಂದು ಶಿಷ್ಯನತ್ರ ಹೇಳಿ ಕಳಿಸಿ ಆಚಾರ್ಯರನ್ನ ಕರೆದುಕೊಂಡು ಬಂದರು. ಪ್ರತಿಭಟನೆ ನಿರಾಸಾಯ ನಿಶಾಂಕಾತ್ ಬಾಣಮಿವ. ಹೇಗೆ ಒಂದು ಶತ್ರುಗಳನ್ನ ಗೆಲ್ಲೋದಕ್ಕೆ ತೂಣೀರ ಅಂದ್ರೆ ಅದೇ ಬತ್ತಳಿಕೆಯಿಂದ ನಾವು ಬಾಣವನ್ನ ರಾಜರು ತೆಗೆದು ಸಂಹಾರ ಮಾಡ್ತಾರೋ ಶತ್ರುಗಳನ್ನ, ಅದೇ ರೀತಿಯಾಗಿ ಬಾಣವನ್ನ ತೆಗೆದರು ಅಂತ ಅರ್ಥ. ತಸ್ಯೋರುದುರ್ಗರ್ವವತೋ ಜಿಗೀಷಯಾ
ನಿಶಾತಮಾದತ್ತ ಮುಕುಂದಧೀರ್ಧೃತಂ ಸ್ವಶಿಷ್ಯಹಸ್ತೇನ ಮಠಾಂತರೇಷು ಧೇಃ ಸುಪಕ್ಷದಕ್ಷಂ ಸುಖತೀರ್ಥಮಾರ್ಗಣಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.